ನಾ ಹೈದರಾಬಾದ್ ಒಳಗಿನ ಧೂಲ್ಪೇಟ್ ಹನುಮಾನಿಗೆ ಬಂದೀನಿ. ಇದು 51 ಅಡಿ ಎತ್ತರ ಅದ. ನಮ್ದು ಹೆಂಗೆ ಶಿವಗಿರಿ ಎಷ್ಟು ದೊಡ್ಡದಲ್ಲ ಅದೇ ಥರ ನಿಂತಿರೋ ಹನುಮಾನ್ಜಿ ಅದ ರೀ. ಅಲ್ಲಿ ಒಳಗೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಅದ್ರ ಎಷ್ಟು ಎತ್ತರ ಅದ ಅಂತ. ಬಟ್ ಇದು ನಾವು ಬ್ಯಾಕ್ ಸೈಡಿಂದ ಎಂಟ್ರ್ ಆಗಿವಿ. ಸೊ ಒಳಗೆ ಹೋಗಿ ನೋಡೋಣ ಬರ್ರಿ. ನರೇಂದ್ರ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ನಾ ಎಲ್ಲ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡ್ ಬರ್ತೀನಿ. ಆದ್ರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಬಂದೀನಿ ಅಂತ ಜೀನ್ಸ್ನೇ ಅಂದ್ರೆ ಯಾರು ನಂಗೆ ಜಡ್ಜ್ ಮಾಡಬೇಡ್ರಿ. ಏ ತಡಿಯೋ, ತಿಳಿತಲ್ಲ ನಾ ಮಾತಾಡೋದು. ಎಲ್ಲಿಲ್ಲ ಅವ್ರು ನೋಡ್ರಿ, ಇಲ್ಲೇ ನಮ್ಮ ಹೈದರಾಬಾದ್ನಾಗ ಕನ್ನಡದವ್ರು ಸಿಗ್ತಾರೆ. ಭಾಳಷ್ಟು ನಾಯ್ಸ್ ಅದ, ಬಟ್ ಎಷ್ಟು ಸಾಧ್ಯ ಅದ ಅಷ್ಟು ನಾನು ಮಾಡ್ತೀನಿ. ಇದು ಭಾಳ ಎತ್ತರ ಮಟ್ಟದ ಅಂದ್ರೆ 51 ಅಡಿ ಎತ್ತರದದ ಹನುಮಾನ್ ಅವ್ರ ಟೆಂಪಲ್. ಸರಿ, ಸ್ಟ್ಯಾಚು 51 ಅಡಿ ಅದ. ಇದು ಇಷ್ಟು ಮ್ಯಾಚ್ ಅದಲ್ಲ, ಇಲ್ಲಿಂದ ಅರ್ಧಕ್ಕರ್ಧ ಹೈದರಾಬಾದ್ ಕಾಣ್ತದೆ. ನಾನು ನಿಮಗೆ ಆಮೇಲೆ ವ್ಯೂನಾಗ ತೋರಿಸ್ತೀನಿ ನಿಮ್ಗೆ. ಇದು ಸ್ಟ್ಯಾಂಡ್ ಒಳಗಿರೋ ಹನುಮಾನ್ ದೇವರು. ಇನ್ನು ಕನ್ಸ್ಟ್ರಕ್ಷನ್ ಕೆಲವೊಂದು ಕಡೆ ಮಾಡಾಕತ್ತಾರ. ಹೊಸ ಪ್ಲೇಸ್ ಅದ, ಇನ್ನು ಕನ್ಸ್ಟ್ರಕ್ಷನ್ ನಡೆದಿಲ್ಲ. ನೋಡ್ಬೋದು ಸರೌಂಡಿಂಗ್ ಒಂದು ಸ್ವಲ್ಪ ವ್ಯೂ ಹೆಂಗದ. ಹಲೋ 1 2 3 ಮೈಕ್ ಟೆಸ್ಟಿಂಗ್. ಹಲೋ, ಇದು ಹೈದರಾಬಾದ್ ಒಳಗಿರೋ ಅತ್ಯಂತ ಎತ್ತರವಾದ ಹನುಮಾನ್ ಅವ್ರ ಸ್ಟ್ಯಾಚು ಅದ. ಇದು 51 ಅಡಿ ಎತ್ತರ ಅದ. ಬಟ್ ಇಲ್ಲಿ ಬರ್ಬೇಕಂದ್ರೆ ಯಾವುದೇ ತರ ಫೆಸಿಲಿಟಿ ಎಲ್ಲ ಬರ್ಬೇಕಂದ್ರೆ ನೀವು ನಿಮ್ಮ ವೆಹಿಕಲ್ನಾಗ ಬರ್ಬೇಕಾಗ್ತದ. ಇದು ಚಾರ್ಮಿನಾರ್ ಸ್ವಲ್ಪ ಹತ್ರ ಅದ, ಅಲ್ಲಿಂದ 5-6 ಕಿಲೋಮೀಟರ್ ಅದ. ಸೊ ಯಾರಾದ್ರೂ ನಿಮ್ ಬೈಕ್ ಇತ್ತು ಹೈದರಾಬಾದ್ನವ್ರು ಇದ್ದಂದ್ರೆ ಬಂದ್ ವಿಸಿಟ್ ಮಾಡ್ಬೋದು. ಭಾಳ ಮಸ್ತ್ ಪ್ಲೇಸ್ ಅದ, ಭಾಳ ಚಲೋ ಅದ. ಇನ್ನೂ ಕನ್ಸ್ಟ್ರಕ್ಷನ್ ನಡೆದದ ಇಲ್ಲಿ. ಸೊ ಹೈದರಾಬಾದಿಗೆ ಬಂದ್ರೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ. ಇದು ಇಷ್ಟು ಮ್ಯಾಕ್ ಅದಲ್ಲ ಅಂದ್ರೆ ಹಿಂಗ ಒಂಥರ ಕರ್ವಿಂಗ್ ಒಳಗದ. ಮ್ಯಾಲ್ ಬಂದ್ರ ಹೈದರಾಬಾದ್ ಕಾಣ್ತದ ನೋಡ್ರಿ. ಹೈದರಾಬಾದ್ ಇಲ್ಲಿಂದ ಮ್ಯಾಲಿಂದ ಹೆಂಗ್ ಕಾಣ್ತದ ನೋಡ್ರಿ. ಬಹಳ ದಿಟ್ಟಿಷ್ಟು ನೋಡಿದ್ರ ಅಷ್ಟೇ ನಿಮಗ್ ಇದ್ರೊಳಗ आवाज आया? ಓಂ ಶಿವ. ಅದು ಮ್ಯಾಲೇನು ತೋರಿಸಿದ್ದಲ್ಲ ಅದು ಸ್ಟ್ಯಾಚು ಕ್ರಿಯೇಟ್ ಮಾಡ್ಯಾರ. ಬಟ್ ಅಸಲಿ ಅಂದ್ರೆ ಖರೆ ಏನು ದೇವಸ್ಥಾನ ಅದಲ್ಲ, ಆ ದೇವಸ್ಥಾನ ಇಲ್ಲದ. ಅಂದ್ರೆ ಒಂದು ಬಂಡೆ ನಡುವದ ದೇವಸ್ಥಾನ. ನನಗೆ ಗೊತ್ತಿಲ್ಲ ಇದು ವಿಡಿಯೋ ಅಲಾವ್ ಅದ ಏನಿಲ್ಲ ಅಂತ. ಬಟ್ ಹಿಂಗೆ ಕಲ್ಲಿನ ಒಳಗದ ಹನುಮಾನ್ ಜೀವ್ರು ಎಷ್ಟು ಒಳಗದ ದೇವಸ್ಥಾನದಾಗ ಎಲ್ಲ ಕಡೆ ಅರೇಂಜ್ ಮಾಡಿ ಪಡ ನೋಡಿದ್ವಲ್ಲ ಅದು ಮಾನವ ನಿರ್ಮಿತ ಸ್ಟ್ಯಾಚ್ಯೂ ಅದು ಮೇಲೆ ನೋಡಿದ್ವಲ್ಲ ಅದು ಮಾನವ ನಿರ್ಮಿತ ರಿಟೇಕ್ ಮೇಲೆ ನೋಡಿದ್ವಲ್ಲ ಅದು ಮಾನವ ನಿರ್ಮಿತ ಸ್ಟ್ಯಾಚ್ಯೂ ಅದ. ಬಟ್ ಖರೆ ದೇವಸ್ಥಾನ ಅಂದ್ರೆ ಇದು ಸ್ವಯಂಭೂದ. ನೀವು ನೋಡ್ಬೋದಲ್ಲ ಆ ಕಡೆ ಹೆಂಗೆ ಸಿಂಧೂರ್ ಹಚ್ಚಾರ. ಇದಕ್ಕೆಲ್ಲ ಇದು ಕಲ್ಲು ಬಂಡೆ ನಡುವದ. ಇಲ್ಲಿ ಹನುಮಾನ್ಜಿ ವಿರಾಜಮಾನ ಆಗ್ಯಾರ. ಇದು ಯಾವುದೇ ರೀತಿ ಮಾನವ ನಿರ್ಮಿತ ಅಲ್ಲ, ನೋಡಿದ್ರೆ ಗೊತ್ತಾಗ್ತದಲ್ಲ, ಸ್ವಯಂಭೂದ ಇದು. ಕಲ್ಲು ಬಂಡೆ ನೋಡಿದ್ರೆ ನೋಡ್ರಿ, ಒಂದ್ರ ಮೇಲೆ ಒಂದು ಕಲ್ಲು ಹೆಂಗೆ ನಿರ್ಮಿತ ಆಗ್ಯಾವ ನೋಡ್ರಿ. ಭಾಳ ಸಣ್ಣದದ, ದೊಡ್ಡ ಕಲ್ಲುಗಳದಾವ. ಇದು ದೇವಸ್ಥಾನ ಹೊರಗೆ ಹೋದ್ರೆ ದಾರಿ ಇದೆ. ನೋಡ್ರಿ ಬಂಡೆಗಳು ಹೆಂಗದಾವ, ಹೊರಗಿಂದ ಹೆಂಗೆ ಕಾಣ್ತದೆ ನೋಡ್ರಿ. ಇವು ಇಷ್ಟು ಬಂಡೆ ಒಳಗೆ ಹನುಮಾನವ್ರ ಸ್ಥಾಪನೆ ಸ್ವಯಂಭೂ ಅದ. ಸ್ಥಾಪನೆಯನ್ನ ಸ್ವಯಂಭೂ. ಇದು ಈಗ ಪೂರ್ತಿ ನಿಮಗೆ 360 ಒಳಗೆ ನಾ ಇದನ್ನ ವ್ಯೂ ನಿಮಗೆ ತೋರ್ಸಾತೀನಿ ನೋಡ್ರಿ. ಆಜು ಬಾಜುಕಿನ ಜನ ನೋಡ್ಬೋದು, ಎಲ್ಲ ನೋಡ್ಬೋದು. ಈಗ ಅಂದ್ರೆ ಒಂದದ ತಕ್ಕ ಮಟ್ಟಿಗೆ ನಾವು ಬರ್ಬೋದು. ಇಲ್ಲಿ ದೊಡ್ಡದದ ಗಣೇಶ ನೋಡ್ರಿ. ಎಲ್ಲಾರು ದರ್ಶನ ಮಾಡ್ಕೋರಿ, ಹನುಮಾನ್ಜಿ ಅವ್ರ ದರ್ಶನ ಮಾಡ್ಕೋರಿ. ಎಲ್ಲರಿಗೂ ಆಶೀರ್ವಾದ ಕೊಡಪ್ಪ. ಈ ವಿಡಿಯೋದೆಲ್ಲ ಏನೇನ್ ಕಂಟೆಂಟ್ ರೆಡಿ ಮಾಡ್ಲಣ್ಣ ಇವ್ರ ಅದಾರ ನೋಡ್ರಿ.
ಈ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಎಲ್ಲ ಇವ್ರೆ ಹೈದ್ರಾಬಾದ್ನಾಗ ಇರ್ತಾರ ಇವ್ರು. ಮುಖ ತೋರ್ಸಂತದ್ ಏನ್ ಕೆಲ್ಸ ಮಾಡಿಲಿಯಪ್ಪ ಅಂದ್ರೂ ತೋರಿಸ್ತೀನಿ ನಾನು. ಫೈನ್, ಇಷ್ಟೇ ಹೇಳಿ ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಏನಾದ್ರು ಇನ್ಫಾರ್ಮೇಶನ್ ಬೇಕಂತಂದ್ರೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ನಾಗ. ಅಷ್ಟೊತ್ತನ ತಿಂದು ಉಂಡು ಮಸ್ತ್ ಇರಿ. ಜೈ ಶ್ರೀರಾಮ್.